ಇನ್ನು ಹೈದರಾಬಾದ್ನ ಥಿಯೇಟರ್ ಒಂದರಲ್ಲಿ ಪುಷ್ಪ ಸಿನಿಮಾ ಇದರಲ್ಲಿ ಪ್ರೀಮಿಯರ್ ಶೋನಲ್ಲಿ ಕಾಲು ತುಳಿತ ಆಗಿತ್ತಲ್ಲ, ಓರ್ವ ಮಹಿಳೆ ಸಾವನ್ನಪ್ಪಿ ಮತ್ತು ಆಕೆಯ ಮಗ ಹಾಸ್ಪಿಟಲೈಸ್ ಆಗಿದ್ದು. ಈಗ ಆಂಧ್ರದ DCM ಪವನ್ ಕಲ್ಯಾಣ್ ಮೊಟ್ಟ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಾನವೀಯತೆ ದೃಷ್ಟಿಯಲ್ಲಿ ಸಂತ್ರಸ್ತೆ ಮನೆಗೆ ಭೇಟಿ ಕೊಡಬೇಕಿತ್ತು, ಅಲ್ಲು ಅರ್ಜುನ್ ಅಲ್ಲದಿದ್ದರೂ ಸಿನಿಮಾ ತಂಡ ಭೇಟಿ ನೀಡಬೇಕಿತ್ತು, ಅದನ್ನು ಬಿಟ್ಟು ಉಗುರಿನಲ್ಲಿ ಹೋಗೋದಕ್ಕೆ ಕೊಡ್ಲಿ ಎತ್ಕೋಬೇಕಿತ್ತ. ತನ್ನ ಹೆಸರು ಹೇಳಲಿಲ್ಲ ಅಂತ ರೇವಂತ್ ರೆಡ್ಡಿ ಅರೆಸ್ಟ್ ಮಾಡಿದ್ರು ಅನ್ನೋದು ತಪ್ಪು. ರೇವಂತ್ ರೆಡ್ಡಿ ಆ ಹಂತವನ್ನು ದಾಟಿರುವಂತಹ ವ್ಯಕ್ತಿ. ಕಾನೂನು ಎಲ್ರಿಗೂ ಒಂದೇ ಅಂತ ಇಂಡೈರೆಕ್ಟಾಗಿ ಅಲ್ಲು ಅರ್ಜುನ್ ವಿರುದ್ಧನೇ ಪವನ್ ಕಲ್ಯಾಣ್ ಮಾತಾಡಿದ್ದಾರೆ. ಇಂಡೈರೆಕ್ಟಾಗಿ ಅಲ್ಲು ಅರ್ಜುನ್ ವಿರುದ್ಧವೇ ಮಾತಾಡಿದ್ದಾರೆ. ಹಾಗೆ ನೋಡೋಕ್ಕೋದ್ರೆ ಈ ಪ್ರಕರಣ ಆದಾಗ ದೊಡ್ಡ ಮಟ್ಟದಲ್ಲಿ ಚಿರಂಜೀವಿ ಫ್ಯಾಮಿಲಿಯಿಂದ ಅವ್ರಿಗೇನು ಅಂತ ಇದು ಸಿಗಲಿಲ್ಲ, ಏನೋ ಸಪೋರ್ಟ್ ಸಿಗಲಿಲ್ಲ ದೊಡ್ಡ ಮಟ್ಟದಲ್ಲಿ. ಈಗ ಅಲ್ಲು ಅರ್ಜುನ್ ಅಂದರೆ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕೂಡ ಅಲ್ಲು ಅರ್ಜುನ್ ವಿರುದ್ಧವೇ ಮಾತಾಡಿದ್ದಾರೆ.